ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ಗಣೇಶನ ಈ ಕತೆ ಕೇಳೋದ್ರಿಂದ ಮಹಾಪುಣ್ಯ ಮತ್ತು ಗಣಪತಿಯ ಅನುಗ್ರಹಕ್ಕೆ ಗುರಿಯಾಗುತ್ತೀರಿ. ಹಾಗಾಗಿ ಆಲಸ್ಯ ಮಾಡದೆ ಕತೆ ಕೇಳೋಣ. ಆದ್ರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಭಾದ್ರಪದ ಮಾಸದ ಶುಕ್ಲ ಚತುರ್ಥಿಯ ದಿನದಂದು ವಿನಾಯಕ ಜನಿಸಿದರು ಎಂದು ನಮ್ಮ ಪುರಾಣಗಳು ಹೇಳುತ್ತದೆ. ಒಂದು ಸಲ ಗಣೇಶ ಚತುರ್ಥಿ ಹಬ್ಬ ಬಂದಿತು. ಭೂಲೋಕದಲ್ಲಿ ಎಲ್ಲರೂ ಕೂಡ ಹಬ್ಬದ ತಯಾರಿ ನಡೆಸುತ್ತಿದ್ದರು. ಭಕ್ತರು ಯಾವ ರೀತಿ ಸಿದ್ಧತೆ ಮಾಡುತ್ತಿದ್ದಾರೆ ಎಂದು ಗಣಪತಿ ಆಗಸದಿಂದ ಭೂಮಿಯತ್ತ ನೋಡಿದರು. ಆದರೆ ಅವರಿಗೆ ಸಂತೋಷ ಬರಲಿಲ್ಲ, ಬದಲಿಗೆ ಕೋಪ ಉಂಟಾಯಿತು. ಏಕೆಂದರೆ ಎಲ್ಲಿ ನೋಡಿದರೂ ದೊಡ್ಡ ದೊಡ್ಡ ವಿಗ್ರಹಗಳು ಮಾತ್ರ ಕಾಣಿಸುತ್ತಿದ್ದವು. ಅವುಗಳನ್ನು ಹಾನಿಕಾರಕವಾದ ರಸಾಯನಗಳಿಂದ ತಯಾರಿಸುತ್ತಿದ್ದರು. ಪ್ರಜೆಗಳು ಅವುಗಳನ್ನು ಎಷ್ಟೋ ಭಕ್ತಿಯಿಂದ ಪೂಜಿಸುತ್ತಿದ್ದರು. ನನ್ನ ಪೂಜೆಯ ಹೆಸರು ಹೇಳಿಕೊಂಡು ಪ್ರಕೃತಿಯನ್ನು ಹಾಳು ಮಾಡುತ್ತಿದ್ದಾರೆ. ರಸಾಯನಗಳು ಹಾಗೂ ಪ್ಲಾಸ್ಟಿಕ್ ಬಣ್ಣಗಳಿಂದ ತಯಾರಿಸಿದಂತ ಆ ವಿಗ್ರಹಗಳು ಪ್ರಕೃತಿಯನ್ನು, ವಾತಾವರಣವನ್ನು ನಾಶಗೊಳಿಸುತ್ತಿದೆ. ಎಲ್ಲಿ ನೋಡಿದರೂ ಚಿಕ್ಕ ಹಳ್ಳಿಯಿಂದ ದೊಡ್ಡ ಪಟ್ಟಣದವರೆಗೂ ದೊಡ್ಡ ದೊಡ್ಡ ಮಂಟಪಗಳನ್ನು ಕಟ್ಟಿದ್ದರು. ಅಲ್ಲಿ ವಿನಾಯಕನ ದೊಡ್ಡ ದೊಡ್ಡ ವಿಗ್ರಹಗಳನ್ನು ತಯಾರಿಸುತ್ತಿದ್ದರು. ವಿಗ್ರಹಗಳನ್ನು ತಯಾರಿಸಲು ಪಿಒಪಿ, ಜಿಪ್ಸಮ್ ಹಾಗೂ ಇತರೆ ರಸಾಯನಗಳನ್ನು ಉಪಯೋಗಿಸುತ್ತಿದ್ದರು. ವಿಗ್ರಹಗಳನ್ನು ಬಣ್ಣಗಳಿಂದ ಅಲಂಕರಿಸಲು ವಿಷಪೂರಿತವಾದ ಪೇಂಟ್ಗಳನ್ನು ಬಳಸುತ್ತಿದ್ದರು. ಆ ವಿಗ್ರಹಗಳ ತಯಾರಿಕೆಗೆ ಬಳಸಿದಂತ ರಸಾಯನಗಳು ಹಾಗೂ ಬಣ್ಣಗಳು ನೀರನ್ನು ಕಲುಷಿತಗೊಳಿಸುತ್ತಿದ್ದವು. ನೀರಿನಲ್ಲಿ ಬದುಕುವ ಜೀವರಾಶಿಗಳು ಅದನ್ನು ತಿಂದು ಸತ್ತು ಹೋಗುತ್ತಿದ್ದವು. ಪ್ರಕೃತಿಗೆ ಹಾನಿ ಉಂಟು ಮಾಡುವ ಆ ಪೂಜೆ ಯಾವ ರೀತಿ ನನಗೆ ಒಪ್ಪಿಗೆಯಾಗುತ್ತದೆ? ಈ ಪೂಜೆ ನನಗೆ ಬೇಕಿಲ್ಲ ಎಂದು ಕೋಪದಿಂದ ಹೇಳಿದರು ವಿನಾಯಕ. ಅದೇ ಸಮಯದಲ್ಲಿ ಅವರ ಕಣ್ಣಿಗೆ ಒಂದು ಚಿಕ್ಕ ಗುಬ್ಬಚ್ಚಿ ಕಾಣಿಸಿತು. ಆ ಗುಬ್ಬಚ್ಚಿ ಗಾಢವಾಗಿ ಯೋಚಿಸುತ್ತಾ ಕುಳಿತಿತ್ತು. ಗುಬ್ಬಚ್ಚಿ ಏನು ಯೋಚಿಸುತ್ತಿದೆ ಎಂದು ನೋಡಿದರು ವಿನಾಯಕ. ಗಣೇಶ ಚತುರ್ಥಿಯನ್ನು ಆಚರಿಸುವ ಕೋರಿಕೆಯಲ್ಲಿ ಆ ಗುಬ್ಬಚ್ಚಿ ಮುಳುಗಿತ್ತು. ಅದು ಅದರ ಮನಸ್ಸಿನಲ್ಲಿ, ನಾನು ಯಾವ ರೀತಿ ಪೂಜೆ ಮಾಡೋದು? ನನ್ನ ಹತ್ತಿರ ಹಣ ಇಲ್ಲ, ಯಾವ ಪೂಜಾ ಸಾಮಗ್ರಿ ಕೂಡ ಇಲ್ಲ ಎಂದು ಯೋಚಿಸುತ್ತಾ ಕುಳಿತಿದ್ದ ಅದಕ್ಕೆ ಒಂದು ಉಪಾಯ ಹೊಳೆಯಿತು. ಕೂಡಲೇ ಅದು ನದಿ ದಡದ ಹತ್ತಿರ ಹೋಗಿ ಸ್ವಲ್ಪ ಮಣ್ಣನ್ನು ತೆಗೆದುಕೊಂಡು ಬಂದಿತು. ಅದರ ರೆಕ್ಕೆಗಳು ಮತ್ತು ಕೊಕ್ಕನ್ನು ಉಪಯೋಗಿಸಿ ಒಂದು ಪುಟ್ಟ ವಿನಾಯಕನ ಬೊಂಬೆಯನ್ನು ತಯಾರಿಸಿತು. ಆ ವಿಗ್ರಹ ತುಂಬಾ ಚಿಕ್ಕದಾಗಿ ಮುದ್ದಾಗಿ ಕಾಣಿಸುತ್ತಿತ್ತು. ಆ ವಿಗ್ರಹಕ್ಕೆ ಬಣ್ಣ ಹಚ್ಚಬೇಕು ಅನಿಸಿ ಒಂದು ಅರಿಶಿನ ಕೊಂಬನ್ನು ತಂದು ಅದನ್ನು ಕಲ್ಲಿನ ಮೇಲೆ ಉಜ್ಜಿ ಪುಡಿ ಮಾಡಿ ಆ ಪುಡಿಯನ್ನು ವಿಗ್ರಹಕ್ಕೆ ಹಚ್ಚಿತು. ಅದರ ನಂತರ ಅದರ ಕಣ್ಣಿಗೆ ಕಾಣಿಸಿದಂತ ಎಲ್ಲಾ ಹೂವಿನ ಗಿಡಗಳಲ್ಲಿ ಹೂವುಗಳನ್ನು ಕಿತ್ತು ತಂದು ಮತ್ತು ಎಲೆಗಳನ್ನು ಕಿತ್ತು ತಂದು ವಿಗ್ರಹದ ಸುತ್ತಲೂ ಜೋಡಿಸಿತು. ಅಲ್ಲೇ ಸುತ್ತಲೂ ಬೆಳೆದಿದ್ದಂತ ಗರಿಕೆಯನ್ನು ಕಿತ್ತು ತಂದು ವಿನಾಯಕನನ್ನು ಅಲಂಕರಿಸಿತು. ಅವರಿಗೆ ನೈವೇದ್ಯವಾಗಿ ಸ್ವಲ್ಪ ದೂರದಲ್ಲಿ ಬೆಳೆದಿದ್ದಂತ ಒಂದು ಮರದಿಂದ ಒಂದು ಹಣ್ಣನ್ನು ಕಿತ್ತು ತಂದು ಇಟ್ಟಿತು. ಅದರ ನಂತರ ವಿನಾಯಕನ ಮುಂದೆ ಕುಳಿತುಕೊಂಡು ಓಂ ಗಂ ಗಣಪತಿಯೇ ನಮಃ ಎಂದು ಜಪ ಮಾಡಿತು. ಪೂಜೆಯ ನಂತರ ಆ ಪಕ್ಷಿ, ಸ್ವಾಮಿ, ನನ್ನನ್ನು, ಈ ಪ್ರಕೃತಿಯನ್ನು ಕಾಪಾಡು, ನನಗೆ 3 ಹೊತ್ತು ಊಟ ಕೊಡು, ಸಾಯುವವರೆಗೂ ನನ್ನ ಗೂಡನ್ನು ಕಿತ್ತುಕೊಳ್ಳಬೇಡ, ಈ ಪ್ರಕೃತಿಯನ್ನು ಕಾಪಾಡು, ಈ ಪ್ರಕೃತಿಯಲ್ಲಿರುವಂತ ಎಲ್ಲಾ ಜೀವರಾಶಿಗಳನ್ನು ಕಾಪಾಡು ಎಂದು ಬೇಡಿಕೊಂಡಿತು. ಅದನ್ನು ನೋಡಿದ ಗಣಪತಿಗೆ ತುಂಬಾ ಸಂತೋಷವಾಯಿತು. ಈ ಪ್ರಪಂಚದಲ್ಲಿ ಬುದ್ಧಿ ಜ್ಞಾನ ಇರುವ ಮನುಷ್ಯ ನನ್ನ ಹೆಸರು ಹೇಳಿಕೊಂಡು ಮಾಡುತ್ತಿರುವ ತಪ್ಪುಗಳು, ಪಾಪಗಳು, ಅನಾಚಾರಗಳ ಮಧ್ಯೆ ಈ ಒಂದು ಚಿಕ್ಕ ಪಕ್ಷಿ ಮಾಡಿದಂತ ಚಿಕ್ಕ ಪೂಜೆ ವಿನಾಯಕನ ಮನಸ್ಸಿಗೆ ತೃಪ್ತಿ ಕೊಟ್ಟಿತು. ಕೂಡಲೇ ಗುಬ್ಬಚ್ಚಿಯ ಮುಂದೆ ಪ್ರತ್ಯಕ್ಷವಾದರು ವಿನಾಯಕ. ಅವರನ್ನು ನೋಡಿ ಆಶ್ಚರ್ಯಗೊಂಡಿತು ಪಕ್ಷಿ. ಭಯದಿಂದ, ಸ್ವಾಮಿ, ನನ್ನನ್ನು ಕ್ಷಮಿಸಿ, ನಿಮ್ಮ ಪೂಜೆ ಯಾವ ರೀತಿ ಮಾಡಬೇಕೆಂದು ಗೊತ್ತಾಗದೆ ನನಗೆ ತೋಚಿದ ರೀತಿಯಲ್ಲಿ ಮಾಡಿಬಿಟ್ಟೆ. ನಿಮಗೆ ಕೋಪ ಉಂಟು ಮಾಡಿದ್ದಕ್ಕೆ ಕ್ಷಮಿಸಿ ಎಂದು ಕೇಳಿಕೊಂಡಿತು. ಅದಕ್ಕೆ ವಿನಾಯಕ ನಗುತ್ತಾ, ಕಂದ, ನಿನ್ನ ಪೂಜೆ ನನಗೆ ಆಗ್ರಹ ತರಲಿಲ್ಲ.
ಬದಲಾಗಿ ತೃಪ್ತಿ ಕೊಟ್ಟಿದೆ. ನನ್ನ ಪೂಜೆಗೆ ಆಡಂಬರ, ದೊಡ್ಡ ದೊಡ್ಡ ವಿಗ್ರಹಗಳು, ಭಕ್ತಿ ಇಲ್ಲದೆ ಮಾಡುವಂತ ಪೂಜೆಗಳು, ನೈವೇದ್ಯಗಳು, ಅಲಂಕಾರಗಳು ಬೇಕಿಲ್ಲ. ನೀನು ಮಾಡಿದಂತ ಈ ಚಿಕ್ಕ ಮಣ್ಣಿನ ವಿಗ್ರಹ, ಅದಕ್ಕೆ ಅಲಂಕರಿಸಿದಂತ ಸ್ವಚ್ಛವಾದ ಅರಿಶಿಣ, ಪ್ರಕೃತಿ ಕೊಟ್ಟಂತ ಹೂವುಗಳು, ಹಣ್ಣು ಹಾಗೂ ನಿನ್ನ ನಿಸ್ವಾರ್ಥವಾದ ಭಕ್ತಿ ಮತ್ತು ಈ ಪ್ರಕೃತಿ ಮೇಲಿರುವಂತ ನಿನ್ನ ಪ್ರೀತಿ, ಇದೇ ನಾನು ಪ್ರತಿ ಜೀವಿಯಲ್ಲಿ ಬಯಸುವುದು. ಈ ಭೂಮಿಯ ಮೇಲೆ ನನ್ನ ಹಬ್ಬದ ಹೆಸರು ಹೇಳಿಕೊಂಡು ಪ್ರಕೃತಿಯನ್ನು ಹಾಳು ಮಾಡುತ್ತಿರುವಂತ ಬುದ್ಧಿ ಇರುವ ಜೀವಿಗಳಾದ ಮನುಷ್ಯರಿಗೆ ಬುದ್ಧಿ ಇಲ್ಲದ ಜೀವಿಯಾದ ನೀನು ಇಂದು ಆದರ್ಶವಾಗಿರುವೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನನ್ನ ಭಕ್ತರು ಮಾಡುವಂತ ಪೂಜೆಗಿಂತಲೂ 1 ರೂಪಾಯಿ ಕೂಡ ಖರ್ಚು ಮಾಡದೆ ನೀನು ಮಾಡಿರುವ ಪೂಜೆ ನನಗೆ ಸಂತೋಷ ಕೊಟ್ಟಿದೆ. ನಿನ್ನ ಮನಸ್ಸಿನ ಕೋರಿಕೆ ನನಗೆ ಕೇಳಿಸಿತು. ನೀನು ಬೇಡಿಕೊಂಡಂತೆ ನಿನಗೆ 3 ಹೊತ್ತು ಊಟ, ಇರಲು ಗೂಡು ನಾನು ಕೊಡುತ್ತೇನೆ. ಹಾಗೆ ನಿನ್ನಂತೆ ನಿರ್ಮಲವಾದ ಭಕ್ತಿಯಿಂದ ಯಾರು ನನ್ನನ್ನು ಪೂಜಿಸುತ್ತಾರೋ ಅವರಿಗೂ ಕೂಡ ಊಟ ಹಾಗೂ ಒಂದು ಗೂಡು ಇರುವಂತೆ ನೋಡಿಕೊಳ್ಳುತ್ತೇನೆ. ಅವರಿಗೆ ಅಷ್ಟೈಶ್ವರ್ಯ ಕೊಟ್ಟು ಯಾವ ವಿಘ್ನಗಳು ಜೀವನದಲ್ಲಿ ಬರದಂತೆ ಕಾಪಾಡಿ ಎಲ್ಲದರಲ್ಲೂ ಗೆಲುವನ್ನು ಕೊಡುತ್ತೇನೆ. ಪ್ರಕೃತಿಯನ್ನು ಪ್ರೀತಿಸುವ ಪ್ರತಿಯೊಬ್ಬರಿಗೂ ನನ್ನ ಆಶೀರ್ವಾದ ಇರುತ್ತದೆ ಎಂದು ಹೇಳಿ ವಿನಾಯಕ ಮಾಯವಾದರು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.